ನಗರ ಹಾಗೂ ತಾಲೂಕಿನ ಜನತೆಗೆ ನಿರಂತರ ಶುದ್ಧ ಕುಡಿಯುವ ನೀರು ಒದಗಿಸಲು ನಾನು ಬದ್ಧನಾಗಿದ್ದೇನೆ ಎಂದು ತಿಪಟೂರು ಶಾಸಕ ಕೆ ಷಡಾಕ್ಷರಿ ಅವರು ತಿಳಿಸಿದರು. ಇನ್ನು ಶಾಶ್ವತ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗಿದೆ. ನಗರದ ಜನಸಂಖ್ಯೆ 1 ಲಕ್ಷ ಮೀರುತ್ತಿದ್ದು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಅವಶ್ಯಕತೆ ಹೆಚ್ಚಾಗುತ್ತದೆ. ಭವಿಷ್ಯದ ದೂರದೃಷ್ಟಿ ಇಟ್ಕೊಂಡು ಯೋಜನೆ ರೂಪಿಸಬೇಕಿದೆ. ಇನ್ನು ಈಚನೂರು ಕೆರೆ ಸಂಗ್ರಹಗಾರಿಕೆ ಪರ್ಯಾಯ ಮೂಲಗಳಿಂದ ಕುಡಿಯುವ ನೀರು ಒದಗಿಸಲು ಸಮೀಕ್ಷೆ ಮಾಡಿದ್ದು ನೀಲನಕ್ಷೆ ತಯಾರಿಸಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಸಚಿವರ ಜೊತೆ ಚರ್ಚಿಸಲಾಗಿದ್ದು ಕೆರೆಯ ನೀರು ಯಾರ ಸ್ವತ್ತು ಅಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಇನ್ನು ನೀರಿನ ಮೂಲ ಗುರುತಿಸಿ ನಗರದ ಜನತೆಗೆ ನಿರಂತರ ಶುದ್ಧ ಕುಡಿಯುವ ನೀರು ಪೂರೈಸುವುದು ನಮ್ಮ ಕರ್ತವ್ಯವಾಗಿದೆ. ಅವಶ್ಯಕತೆ ಇರುವ ಕಡೆ ನೂತನ ಪೈಪ್ ಲೈನ್ ಅಳವಡಿಕೆ, ಇನ್ನು ಕೆಲವು ಕಡೆ ಟ್ಯಾಂಕರ್ ನೀರು ಸರಬರಾಜು ಮಾಡಲಾಗುವುದು ಎಂದು ಶಾಸಕ ಕೆ ಷಡಾಕ್ಷರಿ ಅವರು ತಿಳಿಸಿದರು. ನಾನು ಪ್ರತ್ಯೇಕವಾಗಿ ಕುಡಿಯ ನೀರಿಗೋಸ್ಕರ ಒಂದು ಎಮರ್ಜೆನ್ಸಿ ಮೀಟಿಂಗ್ ಅನ್ನು ಕರೆದು ತಕ್ಷಣ ಬೇರೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಕರೆದಿದ್ದೆ. ಅದನ್ನು ಕರೆದಿದ್ದ ಉದ್ದೇಶ ಇಷ್ಟೇ. ನಮ್ಮದು ಮಾಮೂಲಿನಂತೆ ಈಚನೂರು ಕೆರೆಗೆ ನೀರು ತೊಗೊಂಡಿದ್ವಿ, ಮತ್ತು ಅದ್ರ ಪಾಡಿಗೆ ನಡೀತಾ ಇತ್ತು. ಅದ್ರ ಜೊತೆಗೆ ನಾವು ಮೊದಲು ಪ್ರಾರಂಭ ಮಾಡಿದಾಗ ಈಚನೂರು ಕೆರೆ, ತುಮಕೂರು ಮತ್ತು ಅರಸೀಕೆರೆ ಈ 3 ಸೇರಿ ದಿವಂಗತ ಮಂಜುನಾಥ್ರವ್ರ ಕಾಲದಲ್ಲಿ ಈ ಯೋಜನೆ ಪ್ರಾರಂಭ ಮಾಡಿದ್ವಿ. ಸೊ ತುಮಕೂರು ಬುಗುಡ್ನಳ್ಳಿ ಕೆರೆ ಮತ್ತು ಈಚನೂರು ಕೆರೆ ಮತ್ತು ತುರುವೇಕೆರೆ ಅರಸೀಕೆರೆ ಕೆರೆ ಈ 3 ಕೆರೆಗೂ ನೀರಿನ ಯೋಜನೆಯನ್ನು ಮಾಡಿಕೊಟ್ಟಿದ್ವಿ. ಆ ಪ್ರಕಾರವಾಗಿ ಪಾಪ್ಯುಲೇಷನ್ ಜಾಸ್ತಿ ಆದಷ್ಟು ನೀರಿನ ಕೊರತೆ ಹೆಚ್ಚಾಯಿತು. ಕುಡಿಯೋ ನೀರು ಕೊಡಲಿಕ್ಕೆ ಸಮಸ್ಯೆ ಆಯಿತು. ಸೊ ಅದು ಮೊದಲನೇ ಸಾರಿ MLA ಆಗಿದ್ದಾಗ ಅದನ್ನು ಕೈಗೆತ್ಕೊಳ್ಳಿಕ್ಕೆ ಸಾಧ್ಯವಾಗಿರಲಿಲ್ಲ. ನೀರಿನ ಕೊರತೆ ಇತ್ತು, ಬೋರ್ವೆಲ್ ಕೊಡಿಸ್ತಿದ್ವಿ. ಆವಾಗಲೂ ನಾನು ಎಲ್ಲ ಖಾಸಗಿಯವರಿಂದನೂ ಬೋರ್ವೆಲ್ನ ತಗೊಂಡು ಪಾಪ ಭಾಳಷ್ಟು ಜನ ಹಣನೂ ಕೇಳಲಿಲ್ಲ, ಹಾಗೆಲ್ಲ ಕೊಟ್ಟರು. ಇಷ್ಟೊಂದೆಲ್ಲ ಕೊರತೆ ಇರೋದ್ರಿಂದ ಕುಡಿಯೋ ನೀರಿಗೆ ಮೂಲಭೂತವಾಗಿ ಕೊಡಬೇಕಾಗಿದ್ದು ನಾವು ಕುಡಿಯೋ ನೀರು ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕತೆ ಇದೆ. ಅದನ್ನು ಕೊಡ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಾಗಲಿ ಶಾಸಕನಾಗಲಿ ಇಲ್ಲದೇ ಇದ್ದರೆ ತಪ್ಪಾಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿಸಿದಾಗ ಇದಕ್ಕೆ ಸುಮಾರು 127 ಕೋಟಿ ಸಂಸ್ಥೆಯಲ್ಲಿ ತಿಪಟೂರು ಕುಡಿಯೋ ನೀರನ್ನು 24/7 ಅಂತ ಮಾಡಿ 24 ಗಂಟೆಗಳ ಕಾಲ ನೀರನ್ನು ಕೊಡಬೇಕು ಅಂತೇಳಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಅದ್ರ ಸಂಬಂಧಪಟ್ಟಂಥ ಟೆಕ್ನಿಕಲ್ ರಿಪೋರ್ಟು ಅದು ಮತ್ತೊಂದು ಏನು ಬೇಕೋ ಅದನ್ನೆಲ್ಲ ಪಡೆದು ಸುಮಾರು ನನ್ನ ಆ ಕೆರೆ ವಿಸ್ತೀರ್ಣ ಇರ್ತಕ್ಕಂಥದ್ದು 499 ಹೆಕ್ಟೇರು, ಅಂದರೆ ಸುಮಾರು 1250 ಎಕರೆ. ಮತ್ತು ನಾವು ಈಚನೂರಲ್ಲಿ ನಮಗೆ ಬರ್ತಕ್ಕಂಥದ್ದು ಸುಮಾರು 294-300 ಎಕರೆ ಅಷ್ಟೇ ಈಚನೂರು ಕೆರೆ. ಸೊ ಅದು ಸಾಕಾಗೋದಿಲ್ಲ ಅಂತ ಹೇಳಿ ನಮ್ಮ ಪಾಪ್ಯುಲೇಷನ್ನು ಇದು ಫ್ಲೋಟಿಂಗು ಮತ್ತು ಈಗ ಹಾಲಿ ಇರ್ತಕ್ಕಂಥದ್ದು ಸೇರಿ 1 ಲಕ್ಷಕ್ಕೂ ಮೀರಿದೆ. ಸೊ ಇದನ್ನು ಚಿಂತನೆ ಮಾಡಿ ನೀರನ್ನು ಕೊಡಬೇಕಾಗತ್ತೆ ನಾವು ಅಂತೇಳಿ ಈ ಯೋಜನೆಯನ್ನು ಪ್ರಾರಂಭ ಮಾಡಿಸ್ದೆ. ಈ ಯೋಜನೆ ಪ್ರಾರಂಭ ಆದ ದಿನಗಳಲ್ಲಿ ಯಾರ್ದೇನೂ ಸಮಸ್ಯೆ ಇರಲಿಲ್ಲ. ಯಾಕೆಂದರೆ ಇದು ಸರ್ಕಾರದ ಕೆರೆ ಮತ್ತು ಕೆರೆಗೆ ಅಚ್ಚುಕಟ್ಟನ್ನು ಮಾಡಿಸ್ದೆ. ಸುಮಾರು ಕುಡಿಯೋ ನೀರಿಗೆ ಎಷ್ಟು ಬೇಕಾಗ್ತದೆ ಅಷ್ಟು, ಅಚ್ಚುಕಟ್ಟಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ಪ್ರತ್ಯೇಕ ಮಾಡಿ ಈ 2 ಯೋಜನೆಯನ್ನು ಒಟ್ಟಿಗೆ ನಾನು ಅಪ್ರೂವ್ ಮಾಡಿಸಿ ಕೊಟ್ವಿ. ಅಚ್ಚುಕಟ್ಟು ಮುಂಚೆ ಇರಲಿಲ್ಲ, ಯಾವುದು ಕುಡಿಯೋ ನೀರಿಗೆ ಮಾತ್ರ ಉಪಯೋಗಿಸ್ಕೊಂಥದ್ದು. ನಾವು ಇಲ್ಲಿ ಈ ಈಚನೂರು ಕೆರೆದು ಅಚ್ಚುಕಟ್ಟು ನಮಗೇನಿರಲಿಲ್ಲ, ಅಲ್ಲೇ ಅಚ್ಚುಕಟ್ಟಿತ್ತು, ಅಚ್ಚುಕಟ್ಟು ಸೇರಿರಲಿಲ್ಲ. ಅದನ್ನು ನಾನು ಅಚ್ಚುಕಟ್ಟಿಗೆ ಮಾಡಿಸಿ ಅದಕ್ಕೆ ಎಷ್ಟು ನೀರು ಬೇಕಾಗ್ತದೆ ಮತ್ತು ಕುಡಿಯೋ ನೀರಿಗೆ ಎಷ್ಟು ಬೇಕಾಗ್ತದೆ ಅಂತೇಳಿ ಯೋಚನೆ ಮಾಡಿ ಪ್ರಾರಂಭ ಮಾಡಿದ್ವಿ. ಮಧ್ಯೆ